ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮಾಟ, ಮಂತ್ರ, ವಶೀಕರಣ, ಬಾನಾಮತಿ ಇವೆಲ್ಲದರ ಬಗ್ಗೆ ನೀವು ಕೇಳಿರ್ತೀರಾ. ಇವು ರಾಶಿಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ, ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಾನು ಮೊದಲೇ ಹೇಳಿದಾಗೆ ಈ ಮಾಟ, ಮಂತ್ರ, ವಾಮಾಚಾರ ಅಂತ ಹೇಳುವಂಥದ್ದನ್ನ ನಾವು ಕೇಳಿರ್ತೇವೆ. ಅನಾದಿ ಕಾಲದಿಂದಲೂ ಇದು ನಡ್ಕೊಂಡು ಬರ್ತಾ ಇದೆ. ಜಗತ್ತು ಇಷ್ಟೇ ಮುಂದುವರೆದ್ರೂ ಒಂದಿಷ್ಟು ವಿಷಯಗಳು ಬದಲಾವಣೆ ಆಗೇ ಇಲ್ಲ. ಸೊ ಅಂಥದ್ರಲ್ಲಿ ಈ ಒಂದು ವಾಮಾಚಾರ, ಮಾಟ, ಮಂತ್ರ, ಈಗ ನಮ್ಮ ರಾಶಿಫಲಗಳು 12 ರಾಶಿಫಲಗಳಿದೆ. ಸೊ ಪ್ರತಿಯೊಂದು ರಾಶಿಫಲಕ್ಕೂ ಯಾರಾದರೂ ನಮ್ಮ ಶತ್ರುಗಳು, ಹಿತಶತ್ರುಗಳು, ನಮ್ಗಾಗದೇ ಇದ್ದವರು ಏನಾದರೂ ಈ ಮಾಟ ಮಂತ್ರ ಮಾಡಿದ್ರೆ, ವಾಮಾಚಾರ ಮಾಡಿದ್ರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಅಥವಾ ಯಾವ ರಾಶಿಯವರಿಗೆ ಪರಿಣಾಮ ಬೀರೋದಿಲ್ಲ, ಯಾವಾಗ ವಿನಾಶವಾಗಿ ಕಾಡುತ್ತೆ, ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ? ಹೌದು, ನೀವು ಹೇಳಿದ ಸತ್ಯ. ನಾವು ಈ ಮಾಟ, ಮಂತ್ರ, ತಂತ್ರ, ಅನೇಕ ರೀತಿಯ ಪ್ರಯೋಗಗಳು, ವಾಮಾಚಾರ ಇದನ್ನು ಪುರಾಣದ ಕಥೆಗಳಿಂದಲೂ ಕೇಳ್ಕೊತಾ ಬಂತೀವಿ. ಅಂದರೆ ಈಗ ನೋಡಿ, ಪ್ರಧಾನವಾಗಿ ಇಂದ್ರಜಿತ್ತು ಲಕ್ಷ್ಮಣನ ಮೇಲೆ ಕೆಲವು ತಂತ್ರಗಳನ್ನು ಉಪಯೋಗಿಸ್ತಾನೆ. ನಂತರ ಅದು ಅವನ ಮೂರ್ಛೆ ಹೋಗೋದಕ್ಕೆ ಇದಾಗುತ್ತೆ. ಆಮೇಲೆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರ್ತಾನೆ. ಇವೆಲ್ಲ ಕಥೆ ಕೇಳಿದೆವಲ್ಲ. ಇಂದ್ರಜಿತ್ತುವಿನ ಪ್ರಮುಖವಾದಂತಹ ಒಂದು ತೊಂದರೆ, ಅದು ಅಸ್ತ್ರವೇ ಈ ಒಂದು ವಾಮಾಚಾರದ ಬಗೆ ಇತ್ತು. ಯಾಕೆಂದರೆ ಅವನು ಅದರಲ್ಲಿ ಪ್ರವೀಣನಾಗಿದ್ದ. ಹಾಗೆ ನಾವು ಮಹಾಭಾರತದ ಕಥೆಗಳನ್ನು ಕೇಳಿಸ್ಕೊಳ್ಳುವಾಗ ಅಲ್ಲಿ ಅನೇಕ ರೀತಿಯ ಕೌರವರು ಪಾಂಡವರ ನಡುವೆ ಈ ಐಂದ್ರಜಾಲಿಕರು ಅಥವಾ ವಾಮಾಚಾರದ ಈ ತಂತ್ರ ಪ್ರಯೋಗ ಮಾಡುವಂಥವರು ಸಿಗದೆ ಹೋದರೂ ಅನೇಕ ಉಪಕಥೆಗಳಲ್ಲಿ ಅದನ್ನು ನಾವು ಕೇಳ್ತೇವೆ. ಹಾಗಾದರೆ ಏನು ಈ ತಂತ್ರ ಅಂತಂದ್ರೇನು, ಈಗ ವಾಮಾಚಾರ ಅಂದರೆ ಏನು, ಅಥವಾ ಇದು ಏನು, ಇದು ಪ್ರತಿ ರಾಶಿಯವರ ಮೇಲೆ ಹೇಗೆ ತನ್ನದೇ ಆದಂಥ ಪರಿಣಾಮವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಈಗ ಮೇಷರಾಶಿಯವರನ್ನು ನಾವು ಉದಾಹರಣೆಗೆ ಇವತ್ತೀಗ ತಗೊಳ್ಳೋಣ. ಈಗ ಈ ಟೈಮ್ ಕ್ಯಾಪ್ಸೂಲ್ನಲ್ಲಿ ನಾವು ಎಲ್ಲ ರಾಶಿಗಳ ಬಗ್ಗೂ ಅದನ್ನು ಹೇಳೋಣ. ಮೇಷರಾಶಿಯವರ ಗುಣಧರ್ಮದಲ್ಲಿ ಇರುವಂತಹ ವೀಕ್ನೆಸ್ ಏನು ಅನ್ನುವಂಥದ್ದನ್ನು ಅನೇಕ ಬಗೆಯಲ್ಲಿ ಅವರ ಜಾತಕವನ್ನು ನೋಡಿದಾಗ ನಾವು ಏನು ಮಾಡ್ಬೋದು, ಅದರ ಒಂದು ಮೆಷರ್ಮೆಂಟು ಹೀಗೆ ಇದೆ ವೀಕ್ನೆಸ್. ಈಗ ನಾವು ಒಂದು ಕಬ್ಬನ್ನು ಅಥವಾ ದ್ರಾಕ್ಷಿಯನ್ನು ಅಥವಾ ಸೇಬು ಹಣ್ಣನ್ನು ಯಾವುದೇ ರೀತಿ, ಅಥವಾ ನಾವು ಏನು ಗೇರ್ಹಣ್ಣು ಅಂತ ಹೇಳ್ತೀವಿ, ಅವನ್ನೆಲ್ಲ ಇದು ಮಾಡಿದಾಗ ಅವು ಸರಿಯಾದ ರೀತಿಯಲ್ಲಿ ತಿಂದಾಗ ಅದೊಂದು ಆಕೃತಿ ಅಥವಾ ನಮ್ಮ ದೇಹಕ್ಕೆ ಬೇಕಾದ ರೀತಿಯ ಒಂದು ಪೌಷ್ಟಿಕಾಂಶವನ್ನು ಕೊಡುವಂಥ ಸಾಧನ. ಅದನ್ನೇ ನಾವು ವಿಕೃತಗೊಳಿಸಿದಾಗ, ಅಂದರೆ ನಾವು ಅದನ್ನು ಡಿಸ್ಟಿಲೇಷನ್, ಅದನ್ನು ಅದಕ್ಕೆ ಒಂದು ಇದು ಏನು ಹುಳಿ ಬಂದು ಅದು ಬೇರೆಯ ಸ್ವರೂಪವನ್ನು ಪಡ್ಕೊಂಡಾಗ ಅದೇ ಹಣ್ಣಿನ ರಸಗಳು ಏನಾಗುತ್ತೆ, ಅವು ಆಲ್ಕೋಹಾಲ್ ಆಗಿ ತಮ್ಮನ್ನು ತಾವು ಪರಿವರ್ತಿಸ್ಕೊಳ್ತವೆ. ಅಂದರೆ ಈ ಪೃಥ್ವಿಯಲ್ಲಿ ಪ್ರತಿಯೊಂದು ಕೂಡ, ಯಾಕೆಂದರೆ ಪೃಥ್ವಿಯ ಪ್ರತಿ ಕಣಗಳು ಕೂಡ ಅದು ಪಂಚಭೂತಗಳನ್ನು ಹಿಡಿದು, ಪಂಚಭೂತಗಳಲ್ಲೇ ಬರುವಂಥದ್ದು. ಆ ಪಂಚಭೂತಗಳಲ್ಲಿ ಆಕಾಶ ತತ್ವ ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರದೇ ಹೋದಂಥದ್ದು. ಅದರ ಗಾಳಿ ಇರಲಿ, ನೀರಿರಲಿ, ಮಣ್ಣಿರಲಿ ಅಥವಾ ಬೆಂಕಿ ಇರಲಿ, ಇದು ಎಷ್ಟಿದೆಯೋ ಅಷ್ಟೇ ಇನ್ನೊಂದು ರೂಪದಲ್ಲಿ ಎಲ್ಲೋ ಹೇಗೋ ಅದು ಅಡಕವಾಗಿ ಇರುತ್ತೆ. ಅದು ಪೃಥ್ವಿ ಹುಟ್ಟಿದಲ್ಲಿಂದ ಇಲ್ಲಿಯವರೆಗೂ ಅಷ್ಟೇ ಪ್ರಮಾಣದಲ್ಲಿ ಇದೆ. ಕೆಲವು ಒಂದು ಸಣ್ಣ ಆಚೆ ಈಚೆ ಪ್ರಮಾಣ ಇನ್ಯಾವುದೋ ಒಂದು ಕಾರಣಕ್ಕಾಗಿ ಆಗ್ಬೋದು. ಈಗ ಚಂದ್ರನಿಂದ ಬರುವಾಗ ಚಂದ್ರನ ಮಣ್ಣನ್ನು ಇಲ್ಲಿ ತಂದಿದ್ದೇವೆ. ಆದರೆ ಈ ಭೂಮಿಯೇ ಹೇಗೆ ಪರಿವರ್ತನೆಗೊಳ್ಳುತ್ತೆ, ಹೇಗೆ ತನ್ನ ಮಣ್ಣನ್ನೇ ಆ ಮಣ್ಣಿನ ಕೆಲವು ಭಾಗಗಳನ್ನು ಹೇಗೆ ಚಿನ್ನವಾಗಿಸುತ್ತೆ, ಆ ಮಣ್ಣಿನ ಭಾಗವನ್ನು ಯಾವುದನ್ನು ಕಬ್ಬಿಣವನ್ನಾಗಿಸುತ್ತೆ, ಇದು ನಮಗೆ ತಿಳಿದೇ ಹೋದಂತಹ ಒಂದು ಏನು ಫಾರ್ಮುಲಾಗಳು. ಹಾಗೆಯೇ ಈ ವಾಮಾಚಾರದಲ್ಲೂ ಕೂಡ, ವಾಮಾಚಾರ ಅಂದ್ರೇನು, ಅದು ಈ ಮಾಟಕ್ಕೆ ಅದು ಹತ್ತಿರದದ್ದಲ್ಲ. ವಾಮಾಚಾರ ಅಂತಂದರೆ ನಾವು ಮಾಡುವಂತಹ ಕೆಲವು ಆಚರಣೆಗಳು ಅಥವಾ ನಮ್ಮ ಕೆಲವು ಏನು ದೇವರ ಬಗೆಗಾಗಿನ, ದೇವರನ್ನು ಒಲಿಸುವುದಕ್ಕಾಗಿನ ಪೂಜೆಗಳನ್ನೇ ಎಡಗೈಯಲ್ಲಿ ಮಾಡುವಾಗ, ಆ ಎಡಗೈಯಲ್ಲಿ ಮಾಡುವಾಗಲೂ ಕೂಡ ಅದು ನೇರವಾದ ಸಭ್ಯ ರೀತಿಯ ಒಂದು ಪ್ರಮಾಣದಲ್ಲಿ ಅದಿರೋದಿಲ್ಲ. ಹಾಗಾಗಿ ಮೇಷರಾಶಿ ಅದು ಸಭ್ಯ ರೀತಿಯಲ್ಲಿ ಪ್ರಮಾಣದಲ್ಲಿ ಇರೋದಿಲ್ಲ ಅಂದ್ರೇನು, ಅವರು ಬಟ್ಟೆಯನ್ನು ಕಳಚಿಕೊಂಡು ತಮ್ಮ ಎಡಗೈಯಿಂದ ದೇವರನ್ನು ಆರಾಧಿಸುವಂಥದ್ದನ್ನು ಮಾಡ್ತಾರೆ.
ಅದು ಯಾವ ರೀತಿಯಲ್ಲಿ ಹಾಗಾದರೆ ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಯಾವುದೋ ಒಂದು ರೀತಿಯ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾದಂತಹ ವಿಚಾರವನ್ನು ಶಕ್ತಿಯನ್ನು ಅದು ಪಡ್ಕೊಳ್ಳುತ್ತೆ ಅಂತಂದರೆ ಅದಕ್ಕೆ ನಾವು ಇದೇ ರೀತಿಯಲ್ಲಿ ಅದು ಪಡೆಯಲ್ಪಡುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅದು ಪರಿಣಾಮವನ್ನು ಕೊಡುತ್ತೆ. ಈಗ ಮೇಷರಾಶಿಯವರ ಮೇಲೆ ಯಾವಾಗ ಪರಿಣಾಮವನ್ನು ಕೊಟ್ಬಿಡುತ್ತೆ? ಈಗ ನೀವು ಕೇಳಿರಬಹುದು, ಏನು ಈ ಒಂದು ತಂತ್ರವನ್ನು ಮಾಡುವವರು ಅಥವಾ ಮಾಟ ಇಂಥ ಪ್ರಯೋಗಗಳನ್ನು ಮಾಡುವವರು ಆ ವ್ಯಕ್ತಿಯ ಯಾವುದಾದ್ರೂ ಒಂದಿಷ್ಟು ಕೂದಲನ್ನು ತರ್ತೀರಾ, ಬಟ್ಟೆಯನ್ನು ತರ್ತೀರಾ, ಫೋಟೋವನ್ನು ತರ್ತೀರಾ, ಅಥವಾ ಇನ್ನೇನೋ ಒಂದು ರೀತಿಯ ಅನೇಕ ವಿಧದ ಕೆಲವು ಸಭ್ಯವಾದಂಥ ರೀತಿಯಲ್ಲಿ ಕ್ಯಾಮ್ರಾದ ಮುಂದೆ ಹೇಳುವಂತಹದ್ದು ವಿಚಾರಗಳು ಕೂಡ ಅಷ್ಟು ಅಸಹ್ಯಕರವಾಗಿರ್ತವೆ. ಆ ರೀತಿಯಲ್ಲಿ ಅಂಥದ್ದನ್ನು ಬಳಸ್ಕೊಂಡು ತಂತ್ರವನ್ನು ಮಾಡುವಂತಹ ಒಂದು ವಿಧಾನಕ್ಕೆ ಹೋಗ್ತಾರೆ. ಹಾಗಾದರೆ ತಂತ್ರ ಮಾಡುವಂಥವನ ಮನಸ್ಥಿತಿ ಯಾಕೆ ತಾನು ಮಾಡುವಂತಹ ರೀತಿಯಲ್ಲಿ ಒಬ್ಬನನ್ನು ಬಳಲಿಕೆ ಮಾಡಿಸಬೇಕು ಅನ್ನುವಂಥ ಒಂದು ವಿಕೃತಿ ಗಮನ ಯಾಕಾಗಾದರೆ, ಅಥವಾ ಅವಳೋ ಅಥವಾ ಹೆಣ್ಣು ಮಕ್ಕಳೂ ಸೇರಿದಂತೆ ನಾವು ಅದನ್ನು ಹೇಳುವಂಥದ್ದಾದರೆ ನಮ್ಮ ನೆರೆ ದೇಶದ ಏನು ಅನೇಕ ಹೆಣ್ಣು ಮಕ್ಕಳು ಕೂಡ ಮಾಟಗಾತಿಯರಾಗಿ ತಮ್ಮ ಗಂಡಂದರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದಂಥ ಉದಾಹರಣೆಗಳನ್ನು ನಾವು ಪೇಪರ್ನಲ್ಲಿ ಕೇಳಿದ್ದೇವೆ. ಹಾಗಾದರೆ ಈ ಮಾಟಗಳು ಹೇಗೆ ಇದಾಗತ್ತೆ ಅಂತಂದರೆ, ಈ ನೋಡಿ, ನಮ್ಮ ಕೂದಲಲ್ಲಿ ಸಲ್ಫರ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಲ್ಫರ್ ಅನ್ನುವಂಥದ್ದು ಏನಾಗುತ್ತೆ, ಈ ಒಂದು ಮೇಷರಾಶಿಯಲ್ಲಿ ಇರುವಂಥವರಿಗೆ ಪ್ರಧಾನವಾಗಿ 3 ನಕ್ಷತ್ರಗಳ ಪರಿಣಾಮ ಅವರ ಮೇಲೆ ಬೀರ್ತಾ ಇರುತ್ತೆ. ಯಾವುದು? ಅಶ್ವಿನಿ, ಭರಣಿ, ಕೃತಿಕ. ಈ 3 ನಕ್ಷತ್ರಗಳು ಸಲ್ಫರ್ ಮೇಲೆ ಏನನ್ನು ಪರಿಣಾಮ ಕೊಡುತ್ತೆ, ಅಥವಾ ಸಲ್ಫರ್ ಮೂಲಕವಾಗಿ ಅವು ಯಾವ ಶಕ್ತಿಯನ್ನು ಪಡೆದುಕೊಳ್ತವೆ, ಅಥವಾ ಸಲ್ಫರನ್ನು ಐಸೋಲೇಟ್ ಮಾಡುವುದರ ಮೂಲಕವಾಗಿ ಆ 3 ನಕ್ಷತ್ರಗಳಿಗೆ ಒಳಪಡಬಹುದಾದಂತಹ ಒಂದು ಮೇಷರಾಶಿಯ ಜನರನ್ನು ಪರದಾಡಿಸಬಹುದು ಅಂತಂದರೆ ಅದಕ್ಕೆ ಅದರದೇ ಆದ ಸಿಸ್ಟಮ್ನೊಂದಿಗೆ ಅದಕ್ಕೆ ಬೇಕಾದಂಥ ಕೆಲವು ತಂತ್ರಗಳನ್ನು ಅಲ್ಲಿ ಮಾಡುವಂಥದ್ದನ್ನು ನಡೆಸ್ತಾರೆ. ಹಾಗಾದರೆ ಆ ತಂತ್ರಕ್ಕೆ ಬೇಕಾದ ಮಂತ್ರಗಳು ಯಾವುದು? ಈಗ ನೀವು ನಾಣ್ಯದ ಒಂದು ನಾಣ್ಯವನ್ನು ನಾವು ನೋಡಿದರೆ ಅದಕ್ಕೆ 2 ಮುಖಗಳಿರ್ತವೆ. 2 ಮುಖಗಳು ಒಂದೇ ನಾಣ್ಯದ 2 ಮುಖಗಳಾದರೂ ಆ ಮುಖಗಳು ಒಂದು ಸವದು ಹೋಗಿದೆ ಅಂತಾದರೆ ಅದು ಚಲಾವಣೆಯಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಏನು ಮೇಷರಾಶಿಯವರ ಪ್ರಧಾನ ಗುಣವಾದಂಥ ಬೆಂಕಿಯ ತತ್ವವನ್ನೇ ಅವರ ಒಂದು ಜೈವಿಕತೆಯಲ್ಲಿ ಇರಬಹುದಾದಂಥ ಸಲ್ಫರಿಗೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ತಾಂತ್ರಿಕವಾದಂಥ ವಿಧಾನದಲ್ಲಿ ನಿಷ್ಕ್ರಿಯಗೊಳಿಸಿದಾಗ, ಈಗ ಬಾಂಬ್ ಸ್ಕ್ವಾಡ್ನವರು ಏನು ಮಾಡ್ತಾರೆ, ಬಾಂಬನ್ನು ನಿಷ್ಕ್ರಿಯಗೊಳಿಸ್ತಾರೆ. ಆ ರೀತಿಯಲ್ಲಿ ಈ ವ್ಯಕ್ತಿಯ ಯಾವುದೋ ಒಂದು ವಿಚಾರವನ್ನು ಸಲ್ಫರ್ನ ಮೂಲಕವಾಗಿ ಕಂಟ್ರೋಲ್ ಮಾಡುವಂಥ ಒಂದು ಫಾರ್ಮುಲಾವನ್ನು ಅವರು ತಂತ್ರದ ಮೂಲಕವಾಗಿ, ತಂತ್ರ ಹಾಗಾದರೆ ಏನು, ತಂತ್ರವನ್ನು ನಾವು ಅದನ್ನು ಡಿಫೈನ್ ಮಾಡಬೇಕು ಅಂತಾದರೆ ಅದು ನೋಡಿ, ನಮ್ಮ ಇಡೀ ದೇಹ ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದಿದ್ರೂ ಕೂಡ ನಮ್ಮ ಮಾತು ಎಲ್ಲಿಂದ ಬರುತ್ತೆ, ನಮ್ಮ ವೈಚಾರಿಕತೆ ಎಲ್ಲಿಂದ ಬರುತ್ತೆ, ನಾವು ಮಾಡುವಂಥ ವಿಚಾರಗಳು ಎಲ್ಲಿಂದ ಬರುತ್ತೆ, ಆ ವಿಚಾರಗಳು ಹಾಗಾದರೆ ಅದು ದೈವಿಕವಾದದ್ದೋ ಅಥವಾ ಆ ವಿಚಾರಗಳು ನಮಗೆ ಯಾವುದೋ ಒಂದು ದುಷ್ಟಶಕ್ತಿಯಿಂದ ಬರುವಂಥದ್ದು? ಯಾಕೆಂದರೆ ಇವತ್ತು ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಬಿಡಬೇಕು ಅಂತ ಹೇಳ್ತೀವಿ. ಆದರೆ ಇದನ್ನು ಬಿಡುವುದರ ಮೂಲಕವಾಗಿ ಅದು ಬರುವಂಥದ್ದಲ್ಲ. ನಾನೀಗ ನನ್ನ ಕಾಮದ ಒಂದು ತೃಷೆಯನ್ನು ನಾನು ಬಿಟ್ಟುಬಿಡಬೇಕು ಅಂತಂದ್ರೆ ಅದು ಬಿಡುವಂಥದ್ದಾಗೋದಿಲ್ಲ. ಯಾಕೆಂದರೆ ನನ್ನಲ್ಲಿ ಉಂಟಾಗಬಹುದಾದಂತಹ ರಾಸಾಯನಿಕಗಳು ನನ್ನಲ್ಲಿ ಆ ತೀವ್ರವಾದಂಥ ಕಾಮದ ಮನೋಭಾವನೆಯನ್ನು ಅದು ತುಂಬುತ್ತೆ. ಅದು ಆದರೆ ನಮ್ಮನ್ನು ನಾವು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಬೇಕಾದಂಥ ಶಕ್ತಿಯನ್ನು ಕಳ್ಕೊಂಡಾಗ ಏನು ಮಾಡ್ತೀವಿ ನಾವು? ನೋಡಿ, ಈ ಭೂಮಿ ಸೂರ್ಯನ ಸುತ್ತಲೂ ತಿರುಗುವಾಗ ತನ್ನ ಸುತ್ತಲೂ ತಿರುಗಬೇಕಾದ ಹಾಗೆ ಮನುಷ್ಯನೂ ಕೂಡ ತನ್ನದೇ ಆದಂತಹ ಒಂದು ಕೆಲವು ವಿಕೃತಿಗಳ ನಡುವೆಯೂ ಆಕೃತಿಗೆ ಬೇಕಾದಂಥ ರೀತಿಯಲ್ಲಿ ನಾವು ನಾಗರಿಕರಾಗಬೇಕಾದಂಥ ಅನಿವಾರ್ಯತೆ ಅದು ಆಗದೆ ಹೋದಾಗ ಬ್ಯಾಲೆನ್ಸ್ ತಪ್ಪತ್ತೆ. ಈಗ ನಾವು ಮೊನ್ನೆ ಹುಬ್ಳಿಯನ್ನು ಕೇಸನ್ನು ತೊಗೊಂಡಾಗ 5 ವರ್ಷದ ಹುಡುಗಿಯನ್ನು ನಿರ್ದಯವಾಗಿ ರೇಪ್ ಮಾಡಿ ಕೊಂದಂಥ ಆ ವಿಕೃತವಾದಂಥ ಮನಸ್ಸು ಅವನಲ್ಲಿ ಉಂಟಾಗಬಹುದಾದಂತಹ ಒಂದು ಒಂದು ಕೆಮಿಕಲ್ ರಿಯಾಕ್ಷನ್ಸ್. ನಾವು ನಮ್ಮ ವಿಚಾರವಾದಂತಹ ಒಂದು ತತ್ವಗಳ ಬಗೆಗೆ ಮಾತಾಡುವಾಗ ಅಥವಾ ನಾಗರಿಕತೆಯ ಬಗೆಗೆ ಮಾತನಾಡುವಾಗ ಕಾಮಕ್ರೋಧವನ್ನು ಬಿಡಬೇಕು ಅನ್ನುವಂಥದ್ದನ್ನು ನಾವು ಧಾರಾಳವಾಗಿ ಹೇಳಬಹುದಾದಂಥದ್ದು ಸತ್ಯವಾದರೂ, ಅದನ್ನು ರೂಢಿಸಿಕೊಳ್ಳಬೇಕಾದದ್ದು ಅನಿವಾರ್ಯವಾದರೂ, ಅದನ್ನು ಮೀರಿದಂಥ ಕೆಲವು ವಿಚಾರಗಳು ಬಂದಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಮದ, ನಮ್ಮ ಮತ್ಸರ, ನಮ್ಮ ಆ ಒಂದು ಕ್ರೋಧ ಇವು
ಒಂದು ಲಿಮಿಟನ್ನು ಮೀರಿ ಅದು ಜಿಗಿಯುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯಲ್ಲಿ ಇರಬಹುದಾದಂತಹ ಬೆಂಕಿಯ ತತ್ವಕ್ಕೆ ಮೂಲಭೂತವಾಗಿ ಅದು ಬೆಂಕಿಯ ರಾಶಿಯವರು ಅಂತ ಹೇಳಿದ್ರು ಎಲ್ಲರೂ ಬೆಂಕಿಯಂತೆ ಮೇಷರಾಶಿಯಲ್ಲಿ ಉರಿತಾರೆ ಅಂತಲ್ಲ. ಆದರೆ ಯಾಕೆ ಅಂತಂದರೆ ಬೇರೆ ಬೇರೆ ಕಾರಣಗಳಿಂದ 7 ಬಣ್ಣಗಳು ಸಾವಿರಾರು ಬಣ್ಣಗಳನ್ನು ನಿರ್ಮಾಣ ಮಾಡಬಹುದು. ಹಾಗೆ ಈ 7 ಬಣ್ಣಗಳಲ್ಲಿ ಇವರಿಗೆ ಅಡಕವಾಗಿರುವಂತಹದ್ದು 7 ಬಣ್ಣಗಳೇ ಇದ್ದ ಹಾಗೆ ಈ ಒಂದು ಬೆಂಕಿಯ ಸ್ವರೂಪದ ಒಂದು ಉಗ್ರ ಸ್ವಭಾವ ಮೇಷರಾಶಿಯವರಿಗೆ ಇರಬೇಕು. ಆದರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಗ್ರಹಗಳ ಸಂಯೋಜನೆಯಿಂದ ಯಾವ ಒಂದು ಆ ಒಂದು ಬೆಂಕಿಯಂತೆ ಉರಿಯಬಹುದಾದಂತಹ ಗುಣವೇ ಅವರಲ್ಲಿ ಇರದೆ ಹೋಗಬಹುದು. ಆದರೆ ಈ ಒಂದು ಮಾಟ ಮಂತ್ರದಿಂದ ಅಥವಾ ಈ ಒಂದು ನಾವೇನು ಇವತ್ತು ವಾಮಾಚಾರ ಅಂತ ಹೇಳಿದ್ವಿ, ಅದರಿಂದ ಅವರಲ್ಲಿರುವಂತಹ ಸಲ್ಫರನ್ನು ಸ್ವಲ್ಪ ವಿಕೃತಗೊಳಿಸುವುದರಿಂದ ಅದು ಯಾವ ರೀತಿಯ ಫಾರ್ಮುಲಾದಲ್ಲಿ ಅದು ಒಂದು ರಿಮೋಟ್ ವರ್ಕ್ ಮಾಡಿದ ಹಾಗೆ ಅವನ ಮೇಲೆ ವರ್ಕ್ ಮಾಡುತ್ತೆ ಅನ್ನುವಂಥದ್ದನ್ನು ಡಿಫೈನ್ ಮಾಡೋದು ಕಷ್ಟ. ಆದರೆ ಕೆಲವರು ಅದನ್ನು ಮಾಡ್ತಾರೆ ಮತ್ತು ಯಾವುದೇ ರೀತಿಯ ಒಂದು ವಿಶಾಲವಾದಂಥ ಕ್ರಿಯಾಶೀಲತೆಯನ್ನು ತೋರಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗೆ ಅವರು ಚಡಪಡಿಸುವಂಥದ್ದನ್ನು ನಾವು ಸೊಸೈಟಿಯಲ್ಲಿ ಕಾಣ್ತೇವೆ. ಹಾಗಾದರೆ ಅದು ಯಾರಿಂದ ಆಯಿತು? ಇದನ್ನೆಲ್ಲ ನಂಬಬೇಕೆ? ಇದು ಮೂಢನಂಬಿಕೆ ಅಲ್ವೇ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಯಾಕೆಂದರೆ ಈಗ ಬೆಳಕು ಅನ್ನುವಂಥದ್ದನ್ನು ಬೆಳಕು ಅಂದರೆ ನಾವು ಹೇಗೆ ಡಿಫೈನ್ ಮಾಡ್ಬೋದು? ಬೆಳಕು ಅನ್ನುವಂಥದ್ದನ್ನು ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂತಹ ಒಂದು ಸ್ವರೂಪದಲ್ಲಿ ಆ ಒಂದು ಅವರ ಆಂಗಿಕ ಅವರ ಸಂಬಂಧವಾದಂತಹ ಆ ಒಂದು ಸಲ್ಫರ್ ಅಂದರೆ ಗಂಧಕ, ಆ ಗಂಧಕಕ್ಕೆ ಬೇಕಾದಂತಹ ವಿಚಿತ್ರವಾದಂತಹ ಒಂದು ಏನನ್ನು ಈ ನಾವು ಫಿಷರ್ ಅಂತ ಹೇಳ್ತೀವಿ ಅಥವಾ ಫ್ಯೂಷನ್ ಅಂತ ಹೇಳ್ತೀವಿ. ಈ ಒಂದು ಇದನ್ನು ಅದು ಏನು ಮಾಡುತ್ತೆ, ಅದರ ಒಳಗಿನ ಘಟಕಗಳನ್ನು ಬೇರೆಯದೇ ರೀತಿಯಲ್ಲಿ ಅದನ್ನು ಪೃಥಕ್ಕರಿಸೋದ್ರಿಂದ ಆ ವ್ಯಕ್ತಿಯ ಸ್ವಭಾವದಲ್ಲಿ ಕೆಲವು ರೀತಿಯ ಏನಾಗುತ್ತೆ, ವಿಚಿತ್ರವಾದಂತಹ ಬದಲಾವಣೆಗಳಾಗುತ್ತೆ. ಆದರೆ ಇಷ್ಟಕ್ಕೂ ಅನಿವಾರ್ಯವಾಗಿ ತಿಳ್ಕೊಳ್ಬೇಕು, ಆ ವ್ಯಕ್ತಿಗೆ ಆ ಸಂಬಂಧವಾದಂತಹ ವಿಚಾರದಲ್ಲಿ ಅನುಭವಿಸಬೇಕಾದಂತಹ ನೆಲೆಯಲ್ಲಿ ತಾಪತ್ರಯದಾಯಕವಾದಂತಹ ಒಂದು ಟೈಮ್ ಅವನ ಜಾತಕದಲ್ಲಿ ನಡೀತಾ ಇದೆ ಅಂತಾದರೆ ಮಾತ್ರ ಈ ವಿಕೃತವಾದಂತಹ ಒಂದು ಮಾಟ ಮಂತ್ರಗಳು ಅವನ ಮೇಲೆ ಅದು ಏನು ಪರಿಣಾಮ ಬೀರೋದಕ್ಕೆ ಸಾಧ್ಯವಾಗುತ್ತೆ. ಹೊರತು ಸರಿಯಾದ ರೀತಿಯ ಉತ್ತಮವಾದಂತಹ ಆ ಒಂದು ದಶಾ ಸಂದರ್ಭ ಅಥವಾ ಗ್ರಹಗಳ ಸಂಬಂಧವಾದಂತಹ ಸಪೋರ್ಟ್ ಇದ್ದಾಗ ಖಂಡಿತವಾಗಿ ಈ ಮಾಟ ಮಂತ್ರಗಳು ಆ ವ್ಯಕ್ತಿಯ ಮೇಲೆ ಪರಿಣಾಮವನ್ನು ಕೊಡೋದಿಲ್ಲ. ಹಾಗಾಗಿ ಮೇಷರಾಶಿಯ ಮೇಲೆ ಪರಿಣಾಮವನ್ನು ಕೊಡುವಂಥದ್ದು ಯಾವಾಗ ಅಂದರೆ ಆ ರಾಶಿಯ 3ನೇ ಮನೆಯ ಯಜಮಾನ ಅಂದರೆ ಮಿಥುನದ ಬುಧ ಏನಾದರೂ ಆ ಜಾತಕದಲ್ಲಿ ಸರಿ ಇರದೆ ಹೋದರೆ, 6ನೇ ಮನೆಯ ಯಜಮಾನ ಅಂದರೆ ಕನ್ಯಾ ರಾಶಿಯ ಮನೆಯ ಯಜಮಾನ ಅವನು ಕೂಡ ಬುಧನೇ ಈ ಜಾತಕಕ್ಕೆ. ಬುಧ ಸರಿ ಇರದೆ ಹೋದಾಗ ಮಾತ್ರ ಈ ಜನ ಬಹಳ ಒಂದು ವಾಮಾಚಾರದಲ್ಲಿ ಕೆಟ್ಟದ್ದಾದದ್ದನ್ನು ಅನುಭವಿಸುವಂಥ ಒಂದು ಸಂದರ್ಭ ಬಂದುಬಿಡತ್ತೆ. ಹಾಗೆಯೇ ಸ್ವತಃ ಮಂಗಳನೇ ಬಹಳ ಉಗ್ರ ಸ್ವರೂಪದಲ್ಲಿ ಸಿಟ್ಟನ್ನು ತೋರಿಸಬಹುದಾದಂಥ ಘಟಕವನ್ನು ಈ ರಾಶಿಯವರಿಗೆ ತುಂಬಿದರೆ ಅವರು ಕೂಡ ಈ ಒಂದು ಮಾಟ ಮಂತ್ರದ ಒಂದು ವಿಚಾರಕ್ಕೆ ತಾವಾಗಿ ಬಲಿಪಶುಗಳಾಗುವಂಥ ಒಂದು ವಿದ್ಯಮಾನ ನಡೆದು ಬಿಡುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಯ ಯಜಮಾನ, ಹಾಗಾದರೆ ಮಕರ ರಾಶಿಯ ಯಜಮಾನ ಯಾರು? ಶನೈಶ್ಚರನ ಸಂದರ್ಭದಲ್ಲಿ, ಈಗ ಶನೈಶ್ಚರನ ಸಂದರ್ಭದಲ್ಲಿ ಮತ್ತು ಮಂಗಳನ ಸಂದರ್ಭದಲ್ಲಿ ಏನು ಅಂತಂದರೆ ಅವರು ಪರಸ್ಪರವಾಗಿ ಎದುರು ಬದುರಾಗಿ ನೋಡಿಕೊಳ್ಳುವಂಥ ದೃಷ್ಟಿಯುದ್ಧದಲ್ಲಿ ಇರುವಂಥ ಸಂದರ್ಭ ಇದ್ದರೆ, ಅಥವಾ ಮಂಗಳ ಮತ್ತು ಶನೈಶ್ಚರ ಒಂದೇ ಕಡೆ ಇರುವಂಥ ಒಂದು ಸಂಯೋಜನೆ ಇದ್ದರೆ, ವೈರಿ ನಡೆಸುವಂತಹ ಕೆಲವು ಪ್ರಯೋಗಗಳು, ವೈರಿಯ ನಡೆಸ್ತಾನೆ ಅಂದರೆ ವೈರಿ ನಡೆಸೋದಿಲ್ಲ, ವೈರಿಯ ಪರವಾಗಿ ಈ ಒಂದು ಮಾಂತ್ರಿಕರು ಅದನ್ನು ನಡೆಸುವಂಥದ್ದು ಆ ವ್ಯಕ್ತಿಯ ಮೇಲೆ ವಿಶೇಷವಾದಂಥ ಹಿನ್ನಡೆಯನ್ನು ತರೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಯಾವಾಗ ಬುಧ ವೀಕ್ ಆಗಿರ್ತಾನೋ ಅಥವಾ ಶನೈಶ್ಚರ ವೀಕ್ ಆಗಿರ್ತಾನೋ ಅಥವಾ ಶುಕ್ರನೇ ವೀಕ್ ಆಗಿರ್ತಾನೋ, ಶುಕ್ರ ಬಂದಾಗ ಪರಸ್ಪರ ವಿರುದ್ಧ ಲಿಂಗಿಗಳಿಂದ ಅಂದರೆ ಪುರುಷನಿಗೆ ಸ್ತ್ರೀಯಿಂದ, ಸ್ತ್ರೀಯಿಂದ ಪುರುಷನಿಗೆ ಇಂಥದ್ದೊಂದು ವಿಚಿತ್ರವಾದಂಥ ಒಂದು ಏನು ಆ ಘಟನಾವಳಿಗಳು ನಡೆದು ಅವನ ಸಂಪೂರ್ಣವಾದಂಥ ಪತನಕ್ಕೆ ಬೇಕಾದಂಥ ಒಂದು ತಳಹದಿಯನ್ನು ಮಾಂತ್ರಿಕರು ನಿರ್ಮಿಸಿಬಿಡಬಹುದು. ಇಷ್ಟು ಹೇಳಿ ಸ್ವಲ್ಪ ನಾನು ಬಹಳ ಚಿಕ್ಕದರಲ್ಲಿ ಹೇಳಿ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.